ಈಗಾಗಲೇ ನಾವು ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನ ಕಂಡುಹಿಡಿಯೋದು ನೋಡಿದ್ದೇವೆ. ಅದು ಯಾವ ವಿಧಾನಪ್ಪ ಅಂತ ಕೇಳಿದ್ರೆ ನಾವು ಬೀಜಗಣಿತೀಯ ವಿಧಾನದಲ್ಲಿ ಬರ್ತಕ್ಕಂಥ ವಿಧಾನಗಳನ್ನ ನೋಡ್ತೇವೆ, ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಅಂತೇಳಿ. ಸೊ ಇವಾಗ ನಾವು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಅದ. 4 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ ಇರ್ತದ, ತಿಳಿತಾ? ಸೊ ಹಾಗಾಗಿ ಇಲ್ಲಿ ನೀವು ಕರೆಕ್ಟಾಗೆ ಈ ನಕ್ಷಯ ವಿಧಾನದಿಂದ ಪರಿಹಾರಗಳನ್ನ ಕಂಡುಹಿಡಿದ್ರೆ ನಿಮ್ಗೆ 4 ಅಂಕಗಳು ನಿಮ್ಮ ಪಾಕೆಟ್ದೊಳಗೆ ಅದಾವಂತ ತಿಳ್ಕೊಂಡ್ಬಿಡ್ರಿ, ಗೊತ್ತಾಯ್ತಾ? ಸೊ ಅದಕ್ಕಿಂತ ಮುಂಚೆ ನಮಗೆ ವರ್ಜಿಸುವ ವಿಧಾನದಿಂದ ಪರಿಹಾರಗಳನ್ನ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಏನು ಕಂಡುಹಿಡಿತಿದವಲ್ಲ ಅದನ್ನ ಕರೆಕ್ಟಾಗಿ ಏನ್ ಮಾಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕನ್ನೋದು ಹೇಳ್ತೀನಿ. ಆ ವರ್ಜಿಸುವ ವಿಧಾನ ಇಲ್ಲಿ ನಮಗೆ ನಕ್ಷಯ ವಿಧಾನದಲ್ಲಿ ಹೆಲ್ಪ್ ಆಗ್ತದ. ಯಾವ ರೀತಿ ಹೆಲ್ಪ್ ಆಗ್ತದ ಅನ್ನೋದನ್ನ ಈಗ ನೋಡ್ತೇವೆ, ತಿಳಿತಾ? ಒಂದು ಸಮೀಕರಣವನ್ನ ಬರ್ಕೊಳ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಉದಾಹರಣೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ನಕ್ಷಯ ವಿಧಾನದಿಂದ ಪರಿಹಾರ ಕಂಡು ಹಿಡಿಯಿರಿ. ಪರಿಹಾರ ಕಂಡು ಹಿಡಿಯಿರಿ, ತಿಳಿತಾ? ಸೊ ನಿಮಗೆ ಫಿಕ್ಸ್ ಕ್ವಶನ್ ಇರ್ತದ ವಾರ್ಷಿಕ ಪರೀಕ್ಷೆಯಲ್ಲಿ, ನಕ್ಷಯ ವಿಧಾನದಿಂದ ಪರಿಹಾರಗಳನ್ನ ಕಂಡುಹಿಡಿಯೋದು, ಗೊತ್ತಾಯ್ತಾ? ಸೊ ಇಲ್ಲಿ ನಮಗೆ ಸಮೀಕರಣಗಳನ್ನ ಕೊಟ್ಟಿರ್ತಾರ. ಯಾವುದೇ ರೀತಿ ವಾಕ್ಯದ ರೂಪದಲ್ಲಿ ಸನ್ನಿವೇಶಗಳನ್ನ ಕೊಟ್ಟಿರುವುದಿಲ್ಲ, ನೇರವಾಗಿ ನಿಮಗೆ ಸಮೀಕರಣಗಳನ್ನ ಕೊಟ್ಟಿರ್ತಾರ, ಗೊತ್ತಾಯ್ತಾ? ಸಮೀಕರಣಗಳನ್ನ ನೇರವಾಗಿ ಕೊಟ್ಟಿರ್ತಾರೆ. ಮೊದಲನೇದಾಗಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಎರಡು ಸಮೀಕರಣಗಳನ್ನ ಕೊಟ್ಟಿರ್ತಾರ. ಸೊ ಇವುಗಳ ಸಮೀಕರಣದ ಪರಿಹಾರಗಳನ್ನ ನಾವು ನಕ್ಷಯ ವಿಧಾನದ ಮೂಲಕ ಪರಿಹಾರಗಳನ್ನ ಕಂಡುಹಿಡಿತೇವೆ. ಇಲ್ಲಿ ಮೊದಲನೇದಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಒಂದ್ ಕಡೆ ಬರ್ಕೋಬೇಕು. ಇನ್ನೊಂದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇನ್ನೊಂದು ಕಡೆ ಬರ್ಕೋಬೇಕು, ಸರಿನಾ? 2 ಕಡೆ ಬರ್ಕೋಬೇಕು. ಬರ್ಕೊಳ್ಳೋದಾದ ನಂತರ ಇಲ್ಲಿ y ಇಸ್ ಈಕ್ವಲ್ ಟು ಏನಾಗ್ತಿದೆ ನಮ್ಗೆ 10 ಮೈನಸ್ ಎಕ್ಸ್, 10 ಮೈನಸ್ ಎಕ್ಸ್, ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ y ಪ್ಲಸ್ ಇರಬೇಕು. ಯಾವಾಗ್ಲೂ y ಯಾವಾಗ ಪ್ಲಸ್ ಆಗ್ತದ ನೋಡ್ರಿ, ಆ ಕಡೆ ಒಯ್ದಾಗ ಪ್ಲಸ್ ಆಗ್ತದ. ಸೊ ಹಾಗಾಗಿ ನಮಗೆ y ಪ್ಲಸ್ ಇರ್ಬೇಕಪ್ಪ ಅಂತಂದ್ರೆ ಈ ಕಡೆ y ಬರಬೇಕು, ಈ ಕಡೆ ಏನು ಎಕ್ಸ್ ಇದೆ ಈ 4 ಈ ಕಡೆ ತಂದು ಬಿಡ್ಬೇಕು, ಎಕ್ಸ್ ಮೈನಸ್ 4 ಆಯ್ತು. ಸೊ ಅದನ್ನೇ ನಾವು ಇನ್ನೊಂದ್ಸರಿ ಬೆಳಿತೇವಿ, y ಇಸ್ ಈಕ್ವಲ್ ಟು ಏನಾಗ್ತದ ಎಕ್ಸ್ ಮೈನಸ್ 4, ತಿಳಿತಾ? ಯಾವುದೇ ಸಮೀಕರಣ ಕೂಡಲೇ ಮೊದಲು ಅವು ಎದ್ರಾಗ y ಇಸ್ ಈಕ್ವಲ್ ಟು ಈ ರೂಪದಲ್ಲಿ ಬರ್ಕೋಬೇಕು. ಇದನ್ನು ಸಹಿತ ಸೇಮ್. ಈಗ ನಾವು ಏನು ಮಾಡಬೇಕು, ಟೇಬಲ್ ಅನ್ನ ರಚನೆ ಮಾಡ್ಕೋಬೇಕು, ತಿಳಿತಾ? ಟೇಬಲ್ ಅನ್ನ ರಚನೆ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಬೆಲೆ, ಇದು y ಬೆಲೆ. ಸೊ ಸೇಮ್ ಈ ಸಮೀಕರಣಕ್ಕೂ ಕೂಡ ಒಂದು ಟೇಬಲ್ ಅನ್ನ ರಚನೆ ಮಾಡ್ಕೋಬೇಕು. ಎಕ್ಸ್ ಬೆಲೆ, y ಬೆಲೆ 3 ಬೆಲೆಗಳಾದ್ರೆ ಸಾಕು ನಮಗೆ, ತಿಳಿತಾ? 3 ಬೆಲೆಗಳಾದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ. ಈಗ ನಾವು ಇಲ್ಲಿ ಬೆಲೆಗಳನ್ನ ಯಾವ ರೀತಿ ತಗೋಬೇಕು, ಎಕ್ಸ್ ಬೆಲೆಗಳನ್ನ ಯಾವ ರೀತಿ ತಗೋಬೇಕು, ಇಲ್ಲಿ ಒಂದು ರಫ್ದೊಳಗೆ ಮಾಡ್ಕೋಬೇಕು. ನೀವು ಯಾವ ರೀತಿಯಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ದಲ್ಲಿ ಆದ್ರೂ ಸಹಿತ ಸೇಮ್, ಇಲ್ಲಿ ಪರೀಕ್ಷೆಯಲ್ಲಿ ಆದ್ರೂ ಸಹಿತ ಸೇಮ್. ಈ ಎರಡೂ ಸಮೀಕರಣಗಳನ್ನ ಮೊದಲ ವರ್ಜಿಸುವ ವಿಧಾನದೊಳಗೆ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಅದನ್ನ ಈ ಕಡೆ ಮಾಡ್ತೀನಿ ನೋಡ್ರಿ ರಪ್ಪ. ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಹೇಳಿದ್ವಿ, ತಿಳಿತಾ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಇವಾಗ ನಾವು ಏನ್ ಮಾಡ್ತೇವೆ, ಯಾವ್ದಾದ್ರು ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ತೇವೆ. ಆ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಚರಾಕ್ಷರದ ಸಹಗುಣಕಗಳನ್ನ ಒಂದೇ ಆಗಿರ್ಬೇಕಂತ ನೋಡ್ತೇವೆ. ಇಲ್ಲಿ ಯಾವ ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ತೇವಿ, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಎಕ್ಸ್ ದ ಚರಾಕ್ಷರ ಒಂದೇ ಆಗಿರ್ಬೇಕು. ಒಂದ್ ವೇಳೆ y ಚರಾಕ್ಷರ ಕ್ಯಾನ್ಸಲ್ ಮಾಡ್ಬೇಕಾದ್ರೆ y ಚರಾಕ್ಷರದ ಸಹಗುಣಕಗಳು ಒಂದೇ ಆಗಿರ್ಬೇಕು.
ಇವಾಗ ಅದಾದ ನಂತರ ನಮಗೆ ಚಿಹ್ನೆಗಳನ್ನ ಬದಲು ಮಾಡ್ಕೊತೇವೆ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಇಲ್ಲಿ ಯಾವುದೇ ರೀತಿ ನಮಗೆ ಚಿಹ್ನೆಗಳನ್ನ ಬದಲು ಮಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ನೇರವಾಗಿ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗ್ತಾವ. ಬರ್ಕೊಳಕ್ ಹೋಗ್ಬೇಡ್ರಿ ಯಾರು. ಪ್ಲಸ್ ವೈ ಮತ್ತು ಮೈನಸ್ ವೈ ಏನಾಗ್ತಾವ, ನೇರವಾಗಿ ಕ್ಯಾನ್ಸಲ್ ಆಗ್ತಾವ. ಸಹಗುಣಕಗಳು ಒಂದೇ ಅದಾವಿಲ್ಲೋ. ವಾಯ್ದ ಸಹಗುಣಕ ಎಷ್ಟದಿಲ್ಲಿ 1, ಇಲ್ಲಿ ವಾಯ್ದ ಸಹಗುಣಕ 1 ಇದೆ. ಸೊ ಇವೆರಡು ಏನಾಗ್ತಾವ, ಕ್ಯಾನ್ಸಲ್. ನೋಡ್ರಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತು. ಅವಾಗ ಇಲ್ಲಿ ಎಕ್ಸ್ ಎಷ್ಟಾಗ್ತದ ನಮ್ಗ 2x. ಇಲ್ಲಿ 10 ಪ್ಲಸ್ 4 ಎಷ್ಟಾಗ್ತದ ನಮಗೆ 14. x ಈಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 2. ಸೊ x ಈಸ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ 14 ಪಾರ್ 2 ಅಂದ್ರೆ 2 7. ಸೊ ಎಷ್ಟು ಬಂತು, x ಬೆಲೆ 7 ಬಂತು. ತಿಳಿತಾ, x ಬೆಲೆ 7 ಬಂತು. ಈ ರೀತಿ x ಬೆಲೆಯನ್ನ ನಾವು ಕಂಡು ಹಿಡ್ಕೊಂಡು ಈ ಏನು ಬೆಲೆ ಬಂದಿರ್ತದಲ್ಲ ಈ ಬೆಲೆಯನ್ನ ಇಲ್ಲಿ ಏನು ಟೇಬಲ್ ಅನ್ನ ಮಾಡ್ಕೊಂಡಿರ್ತೇವಲ್ಲ ಆ ಟೇಬಲ್ ಮಧ್ಯದಲ್ಲಿ ಖಾಲಿ ಇರ್ತದಲ್ಲ ಜಾಗ ಅಲ್ಲಿ ಬರಿಬೇಕು. ಇಲ್ಲಿ 7 ಬರೀರಿ, ನೆಕ್ಸ್ಟ್ ಇಲ್ಲಿ ಕೂಡ 7 ಬರಿಬೇಕು. ಗೊತ್ತಾಯ್ತಾ, ಇಲ್ಲಿ 7 ಬರಿಬೇಕು, ನೆಕ್ಸ್ಟ್ ಇಲ್ಲಿ 7 ಬರಿಬೇಕು. ಮುಗಿತು. ಈಗ ವರ್ಜಿಸುವ ವಿಧಾನ ನಮ್ಗೆ ಇದಕ್ಕೆ ಹೆಲ್ಪ್ ಆಗ್ತದೆ ಈ ಸದ್ದ. ಈಗ ಇನ್ನು ನೆಕ್ಸ್ಟ್ ಬೆಲೆಗಳನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ತಗೋಬೇಕಂತ ಕೇಳಿದ್ರೆ 7ಕ್ಕಿಂತಲೂ ಒಂದು ಕಡಿಮೆ ತಗೊಳ್ರಿ, 7ಕ್ಕಿಂತಲೂ ಒಂದು ಜಾಸ್ತಿ. ಹೆಚ್ಚಿನ ಬೆಲೆಗಳು ಕಡಿಮೆ ಮತ್ತು ಹೆಚ್ಚು ಯಾವ್ದು ಬೇಕಾ ತಗೊಳ್ರಿ. ನೀವು ಬಹಳ ದೂರ ಹೋಗಕ್ ಹೋಗ್ಬೇಡ್ರಿ. ಹೆಚ್ಚಿಗೆ ತಗೋರಪ್ಪ ಹೇಳ್ಯಾರತ್ತಂದ್ರೆ ಸರ್ 100 ತೊಳಕ್ ಹೋಗ್ಬೇಡ್ರಿ, 200 1000 ತೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಹೆಚ್ಚಿಗೆ 7 ಆಗ 9 ತೊಳನ ಸಾಕು. ಹೆಚ್ಚಿಗದ 7ಕ್ಕಿಂತಲೂ ದೊಡ್ಡದ. ಇನ್ನು ಚಿಕ್ಕದು ಸಾಣದು 7ಕ್ಕಿಂತ ಸಾಣದಪ್ಪ ಅಥವಾ -3 ತೊಳನ ಸಾಕ, -3. ಅದೇ ರೀತಿ ಇಲ್ಲಿ 7ಕ್ಕಿಂತಲೂ ಚಿಕ್ಕದು 3 ತೊಳನು, 7ಕ್ಕಿಂತಲೂ ಸಾಣದೆ. ನೆಕ್ಸ್ಟ್ 7ಕ್ಕಿಂತಲೂ ದೊಡ್ಡದೊಂದು 10 ತಗೊಳ್ಳೋಣ. ತಿಳಿತಾ, ಈ ರೀತಿ ಬೆಲೆಗಳನ್ನ ತಗೋಬೇಕು. ಗೊತ್ತಾಯ್ತಾ, ಎಲ್ಲರಿಗೂ ಗೊತ್ತಾಯ್ತಾ ಬೆಲೆಗಳನ್ನ ಯಾವ ರೀತಿ ತಗೋಬೇಕನ್ನೋದು ಗೊತ್ತಾಯ್ತಾ. ಈಗ ನಾವು ಎಕ್ಸದ ಬೆಲೆಯನ್ನ ತಗೊಂಡೇವಿ, ವಾಯ್ದ ಬೆಲೆಯನ್ನ ಕಂಡು ಹಿಡ್ಕೋಬೇಕು. ಯಾವ ರೀತಿ ಕಂಡು ಹಿಡಿತೇವೆ, ಈ ಸಮೀಕರಣದಲ್ಲಿ ಹಾಕಿ ಕಂಡು ಹಿಡಿತೇವೆ. ಇವಾಗ ಒಂದೇದು ಇಲ್ಲಿ ಬರೀತಿರ್ತೇವೆ ನೋಡ್ರಿ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೊದಲನೇದು ಈ ಕಡೆ ನೋಡ್ರಿ, ಈ ಸಮೀಕರಣದು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಒಂದೇ ನಾವು ಇವಾಗ -3 ತಗೊಂಡೇವಿ. ಎಕ್ಸ್ ಈಸ್ ಈಕ್ವಲ್ ಟು -3 ಆದಾಗ, ಎಕ್ಸ್ ಈಸ್ ಈಕ್ವಲ್ ಟು -3 ಆದಾಗ ನಮಗೆ y ಈಸ್ ಈಕ್ವಲ್ ಟು ಎಷ್ಟು ಆಗ್ತದೆ ನೋಡ್ರಿ. y ಈಸ್ ಈಕ್ವಲ್ ಟು 10 ಮೈನಸ್ ಎಕ್ಸ್ ಇದೆನಾ ಸಮೀಕರಣ. ಸೊ ಅಲ್ಲಿ ಬೆಲೆಗಳನ್ನ ಹಾಕ್ರಿ. y ಈಸ್ ಈಕ್ವಲ್ ಟು 10 ಮೈನಸ್ ಆಫ್ -3. y ಈಸ್ ಈಕ್ವಲ್ ಟು 10 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 3. y ಈಸ್ ಈಕ್ವಲ್ ಟು ಎಷ್ಟು ಆಗ್ತದ 13. ಇದು ಒಂದು y ಬೆಲೆ ಸಿಕ್ತು. ಇದು ಎಷ್ಟಾಗ್ತದ 13. ನೆಕ್ಸ್ಟ್ ಇವಾಗ ಎಕ್ಸ್ ಬೆಲೆ ಎಷ್ಟು ತಗೊಂಡೇವಿ 7. ಎಕ್ಸ್ ಸೆಕೆಂಡ್ ಒನ್ ಎಕ್ಸ್ ಬೆಲೆ 7 ಆಯ್ತು. ಅವಾಗ ವಾಯ್ದ ಬೆಲೆಯನ್ನ ನಾವು ಕಂಡುಹಿಡಿತೇವೆ. ಯಾವ ರೀತಿ, y ಈಸ್ ಈಕ್ವಲ್ ಟು 10 ಮೈನಸ್ ಎಕ್ಸ್ ಅಂತ ಹೇಳಿದೆ. y ಈಸ್ ಈಕ್ವಲ್ ಟು 10 ಮೈನಸ್ 7. y ಈಸ್ ಈಕ್ವಲ್ ಟು 10 ಮೈನಸ್ 7 ಅಂತಂದ್ರೆ ಎಷ್ಟು ಬರ್ತದೆ ನಮಗೆ 3. ವಾಯ್ದ ಬೆಲೆ ಸಿಕ್ತು. ಸರಿನಾ, ಇದು ವಾಯ್ದ ಬೆಲೆ. ನೆಕ್ಸ್ಟ್ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಮೂರನೇದು ಅದೊಂದು ಬೆಲೆಯನ್ನ ಹಾಕ್ಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು ಇವಾಗ ನೋಡ್ರಿ 9 ಅಂತ ತಗೊಂಡೇವಿ. ಎಕ್ಸ್ ಬೆಲೆ 9 ಅಂತ ತಗೊಂಡೇವಿ. ಎಕ್ಸ್ ಈಸ್ ಈಕ್ವಲ್ ಟು 9 ಆದಾಗ, ಎಕ್ಸ್ ಈಸ್ ಈಕ್ವಲ್ ಟು 9 ಆದಾಗ ವಾಯ್ದ ಬೆಲೆ ಎಷ್ಟಾಗ್ತದ ನೋಡ್ರಿ. y ಈಸ್ ಈಕ್ವಲ್ ಟು 10 ಮೈನಸ್ ಎಕ್ಸ್, y ಈಸ್ ಈಕ್ವಲ್ ಟು 10 ಮೈನಸ್ 9. y ಈಸ್ ಈಕ್ವಲ್ ಟು 10 ಮೈನಸ್ 9 ಅಂತಂದ್ರೆ 1. ಈ ರೀತಿ ನಾವು ವಾಯ್ದ ಬೆಲೆಗಳನ್ನ ಕಂಡು ಹಿಡ್ಕೋತೇವೆ. ತಿಳಿತಾ, ಇದು ಒಂದು ಪರ್ಫೆಕ್ಟ್ ಆದ್ರೆ ನಿಮಗೆ ಇದನ್ನು ಸಹಿತ ಸೇಮ್ ಇರ್ತದ, ಅದೇ ಪ್ರೊಸೀಜರ್. ತಿಳಿತಾ. ನೆಕ್ಸ್ಟ್ ಇಲ್ಲಿ ಎರಡನೇದು ಆ ಟೇಬಲ್ ತಳಗಡೆನೆ ಬರೀ ನೀವು ಗ್ರಾಫ್ ನಲ್ಲಿ ಎಕ್ಸ್ ಮೈನಸ್ ಏನಿದೆ ಇಲ್ಲಿದೆ ನೋಡಿ, y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಇದೆಯಲ್ಲ. ಈಗ ನಾವು ಎಕ್ಸ್ ಬೆಲೆ ಎಷ್ಟು ತೊಗೊಳ್ತೇವೆ, ಎಕ್ಸ್ ಈಸ್ ಈಕ್ವಲ್ ಟು 3. ಎಕ್ಸ್ ಈಸ್ ಈಕ್ವಲ್ ಟು 3 ಆದಾಗ ನಮಗೆ ವಾಯ್ದ ಬೆಲೆಯನ್ನ ಕಂಡು ಹಿಡ್ಕೋತೇವೆ. y ಈಸ್ ಈಕ್ವಲ್ ಟು ಏನಿದೆ ಎಕ್ಸ್ ಮೈನಸ್ 4 ಇದೆ. y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 4 ಅಂತಂದ್ರೆ ಏನು, ಎಕ್ಸ್ ಬೆಲೆ 3 ಅಂತ ಹಾಕ್ತೇವಿ, -4. y ಈಸ್ ಈಕ್ವಲ್ ಟು 3 ಮೈನಸ್ 4 ಅಂತಂದ್ರೆ 1 ಮೈನಸ್ 1. ತಿಳಿತಾ, y ಬೆಲೆ ಎಷ್ಟು ಬಂತು ನಮಗೆ -1 ಬಂತು. ಅದೇ ರೀತಿ
ಎರಡನೇದು ಎಕ್ಸ್ ಈಕ್ವಲ್ ಟು ಎಷ್ಟು 7 ಆದಾಗ 7 ಆದಾಗ y ಈಕ್ವಲ್ ಟು ಎಷ್ಟದ ನಮಗೆ ಎಕ್ಸ್ ಮೈನಸ್ 4 ಅಂತ ಹೇಳಿದೆ. y ಈಕ್ವಲ್ ಟು ಎಕ್ಸ್ ಅಪ್ಪ ಅಂತಂದ್ರೆ 7 ಹಾಕ್ಬೇಕು ಮೈನಸ್ 4 y ಈಕ್ವಲ್ ಟು 7 ಮೈನಸ್ 4 ಅಪ್ಪ ಅಂತಂದ್ರೆ ಎಷ್ಟು ಅದ ನಮಗೆ 3. y ಬೆಲೆ ಏನ್ ಬಂತು 3 ಬಂತು. ಅದೇ ರೀತಿ ನಮಗೆ ಎಕ್ಸ್ ಈಕ್ವಲ್ ಟು 10 ಹಾಕ್ರಿ. ಮೂರನೇದು ಎಕ್ಸ್ ಈಕ್ವಲ್ ಟು 10 ಆದಾಗ y ಈಕ್ವಲ್ ಟು ಎಕ್ಸ್ ಮೈನಸ್ 4 ಅಂತ ಹೇಳಿದೆ. y ಈಕ್ವಲ್ ಟು ಏನಾಗ್ತದೆ ಎಕ್ಸ್ ಅಪ್ಪ ಅಂತಂದ್ರೆ 10 ಮೈನಸ್ 4 y ಈಕ್ವಲ್ ಟು 10 ಮೈನಸ್ 4 ಅಪ್ಪ ಅಂತಂದ್ರೆ 6. ಈ ರೀತಿ ನಾವು ಬೆಲೆಗಳನ್ನ ಕಂಡುಹಿಡ್ಕೋತೇವೆ. ಗೊತ್ತಾಯ್ತಾ ಎಲ್ಲರಿಗೂ ಗೊತ್ತಾಯ್ತಾ? ಹಾ, ಈಗ ಆ ಬೆಲೆಗಳನ್ನ ಬರ್ದು ಬಿಡೋಣ. ಈಗ ನೋಡ್ರಿ ಎಕ್ಸ್ ಈಕ್ವಲ್ ಟು ಮೈನಸ್ 3 ಆದಾಗ y ಬೆಲೆ ಎಷ್ಟು ಬಂದದ 13. ಎಕ್ಸ್ ಈಕ್ವಲ್ ಟು 7 ಆದಾಗ y ಬೆಲೆ ಎಷ್ಟು ಬಂದದ 3. ಎಕ್ಸ್ ಈಕ್ವಲ್ ಟು 9 ಆದಾಗ y ಬೆಲೆ ಎಷ್ಟು ಬಂದದ 1. ತಿಳಿತಾ? ಅದೇ ರೀತಿ ಎಕ್ಸ್ ಈಕ್ವಲ್ ಟು 3 ಆದಾಗ ಅಲ್ಲಿ ಎರಡನೇದು ಕಂಡು ಹಿಡಿದೇವ್ ನೋಡ್ರಿ. ಎಕ್ಸ್ ಈಕ್ವಲ್ ಟು 3 ಆದಾಗ y ಬೆಲೆ ಎಷ್ಟು ಬಂದದ ಮೈನಸ್ 1. ಎಕ್ಸ್ ಈಕ್ವಲ್ ಟು 7 ಆದಾಗ y ಬೆಲೆ ಎಷ್ಟು ಬಂದದ 3. ಎಕ್ಸ್ ಈಕ್ವಲ್ ಟು 10 ಆದಾಗ y ಬೆಲೆ ಎಷ್ಟು ಬಂದದ 6. ಮುಗೀತು, ಈ ಟೇಬಲ್ ಕಂಪ್ಲೀಟ್. ಇಷ್ಟು ಮಾಡಿದ್ದೆ ಆದ ನಿಮ್ಗೆ ಅರ್ಧ ಕೆಲಸ ಮುಗೀತು. ಇನ್ನು ಅರ್ಧ ಕೆಲಸ ಎಲ್ಲಿ ಅದ ಕರೆಕ್ಟಾಗಿ ಗ್ರಾಫ್ ಹಾಕ್ಬೇಕು. ಗೊತ್ತಾಯ್ತಾ? ಸೊ ಇಷ್ಟು ನೀವು ಕರೆಕ್ಟ್ಗೆ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ನಾವು ಈಗ ಈ ಟೇಬಲ್ ಗ್ರಾಫ್ಗಳ ಹಾಕೋದ್ರ ಮೂಲಕ ನಾವು ಏನ್ ಮಾಡ್ತೇವೆ ಎಕ್ಸ್ ಮತ್ತು y ಬೆಲೆಗಳನ್ನ ಕಂಡುಹಿಡಿದು ಅವುಗಳ ಪರಿಹಾರಗಳನ್ನ ಹೇಳ್ತೇವೆ. ಗೊತ್ತಾಯ್ತಾ? ಇಲ್ಲಿ ಮೊದಲ ಈ ಟೇಬಲ್ದಲ್ಲಿ ಇರ್ತಕ್ಕಂಥ ಎಕ್ಸ್ ಬೆಲೆಗಳು ಮತ್ತು y ಬೆಲೆಗಳನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಈ ಎಕ್ಸ್ ಮತ್ತು y ಬೆಲೆಗಳು ಯಾವ ರೀತಿ ಇರ್ತಾವ ಅಂತ ನೋಡೋದಾದ್ರೆ ನಾವು ನಿರ್ದೇಶಾಂಕಗಳ ರೂಪದಲ್ಲಿ ಇರ್ತಾವ. ಯಾವ ರೂಪದಲ್ಲಿ ಇರ್ತಾವ? ನಿರ್ದೇಶಾಂಕಗಳ ರೂಪದಲ್ಲಿ. ಅದು ಕೂಡ ಇಲ್ಲಿ ಒಂದ್ ಸಾರಿ ಬರೀತಿರ್ತೀನಿ ನೋಡ್ರಿ. ಇಲ್ಲಿ ಎಕ್ಸ್ ಕಾಮ y ಎಕ್ಸ್ ಕಾಮ y ಎಷ್ಟಿರ್ತದ ನೋಡ್ರಿ. ಇಲ್ಲಿ ಮೊದಲನೇದು ಮೈನಸ್ 3 ಕಾಮ 13, 7 ಕಾಮ 3, 9 ಕಾಮ 1. ಇಲ್ಲಿ ಪಾಯಿಂಟ್ ಕೊಡಬಾರ್ದು, ಕಾಮ ಕೊಡ್ಬೇಕು. ತಿಳಿತಾ? ಕಾಮ ಕೊಡ್ಬೇಕು. ಬಹಳಷ್ಟು ಜನ ಪಾಯಿಂಟ್ ಕೊಡ್ತೀರಿ. ಪಾಯಿಂಟ್ ಕೊಟ್ರಪ್ಪ ಅಂತಂದ್ರೆ ಏನಾಗ್ತದ 9.1 ಅಂತ ಹೇಳಿ ಓದ್ತಾರದು. ಆ ನಂತರ ಇದು 7.3 ಅಂತಂದ್ರೆ 7.3 ಅಂತ ಓದ್ತಾರ ಅವ್ರು. ಅದಕ್ಕೆ ಪಾಯಿಂಟ್ ಕೊಡಬಾರ್ದು, ಬಿಂದು ಕೊಡಬಾರ್ದು, ಕಾಮನ್ನ ಕೊಡ್ರಿ. ನೀವೇನ್ ಕನ್ನಡದಲ್ಲಿ ಕಾಮ ಅಂತ ಹಾಕ್ತಿರ್ತಿರಲ್ಲ ಅದನ್ನ. ಸೊ ನೆಕ್ಸ್ಟ್ ಇಲ್ಲಿ ಸೇಮ್ ಎಕ್ಸ್ ಕಾಮ y ಬೆಲೆಗಳನ್ನ ಬರೆದಾಗ ನಿರ್ದೇಶಾಂಕಗಳನ್ನ ಬರೆದಾಗ ಎಕ್ಸ್ ಕಾಮ y ಇಲ್ಲಿ ಏನಾಗ್ತದ ನೋಡ್ರಿ. ಒಂದೇದು 3 ಕಾಮ ಮೈನಸ್ 1, 10 ಕಾಮ 6 ನೋಡ್ರಿ ಈ ರೀತಿ ಅದಾವ. ಈಗ ಮೊದಲನೇದಾಗಿ ನಾವು ಏನ ಮಾಡಬೇಕು, ಈ ಟೇಬಲ್ ಒಂದು ರೇಖೆಯನ್ನ ಎಳೆಯೋಣ. ತಿಳಿತಾ? ಇಲ್ಲಿ ಮೊದಲನೇದ ಬೆಲೆ ಎಷ್ಟದ ಮೈನಸ್ 3ನ ಎಕ್ಸ್ ಬೆಲೆ ಎಷ್ಟದ ಮೈನಸ್ 3 ಅದ. ಅಂದ್ರೆ ಮೈನಸ್ 3 ಅಂತಂದ್ರೆ ಯಾವ ಕಡೆ ಇರ್ತದ ನಮಗೆ ಈ ಸಂಖ್ಯಾ ರೇಖೆ ಮೇಲೆ ಈ ಕಡೆ ಎಕ್ಸ್ ಅಕ್ಷವನ್ನ ನೋಡ್ಬೇಕು. ಮೈನಸ್ 3 ಇಲ್ಲಿದೆ, ಇಲ್ಲಿ ಹೋಗಿ ನಿಂತ್ಕೋಬೇಕು. ಮೈನಸ್ 3 ಆದ ನಂತರ y ಬೆಲೆ ಎಷ್ಟಿದೆ 13 ಇದೆ ನೋಡ್ರಿ. ಎಷ್ಟಿದೆ 13 ನೋಡ್ರಿ. ಇಲ್ಲಿ ಮೈನಸ್ 3 ಇಲ್ಲಿ ಬಂದು ನಿಂತ್ಕೊಂಡು 13ಕ್ಕೆ ಹೋಗ್ಬೇಕು. ಸೊ ಬಟ್ ಇಲ್ಲಿ ನಮಗೆ ಸರ್ ಇಲ್ಲಿ 13 ಕಾಣಿಸ್ತಾ ಇಲ್ಲ ಅಲ್ರಿ ಸರ್ ಅಂತ ಕೇಳ್ತಿರ್ತೀರಿ. ಆಲ್ಮೋಸ್ಟ್ ಆಗಿ ಇಲ್ಲಿ ಬಹಳಷ್ಟು ಜನ ಸರ್ ನಮ್ಗೆ 13 ಕಾಣಿಸ್ತಾನೆ ಇಲ್ಲ, ಎಲ್ಲಿ ಗುರುತಿಸ್ಬೇಕಂತ ಕೇಳ್ತೀರಿ. ಆದ್ರೆ ಇಲ್ಲಿ ನಮಗ್ ಗೊತ್ತಿರಬೇಕು 1 ಸೆಂಟಿಮೀಟರ್ ಇಕ್ವಲ್ ಟು ಎಷ್ಟು ಮಾನ ತಗೊಂಡೇವಿ ನಾವು 2 ಮಾನ ತಗೊಂಡೇವಿ. ಹೌದಾ? 2 ಮಾನ ತಗೊಂಡೇವಿ. ಅಲ್ಲಿ ನಿಮಗೆ ಗ್ರಾಫ್ದಲ್ಲಿ 1 ಸೆಂಟಿಮೀಟರ್ ಮಧ್ಯದಲ್ಲಿ ಎಷ್ಟು ಚಿಕ್ಕ ಲೈನ್ಗಳು ಇರ್ತಾವ ಅಂತ ಕೇಳಿದ್ರೆ 10 ಲೈನ್ಗಳು ಇರ್ತಾವ. ಸರಿನಾ? 10 ಲೈನ್ಗಳು ಇರ್ತಾವ. ಆ 10 ಲೈನಿನ ಮಧ್ಯದ ಲೈನ್ ಏನ್ ಇರ್ತದಲ್ಲ 5ನೇ ಲೈನ್ ಅದನ್ನೇ ಏನಾಗಿರ್ತದ ನಿಮ್ಗ 1 ಆಗಿರ್ತದ. ಬಟ್ ಇಲ್ಲಿ ನೋಡ್ರಿ ಇಲ್ಲಿ 2 ಅಂತ ಹೇಳಿ ಬರ್ದಿದ್ದೇವಲ್ಲ ಅದು ನಿಮ್ಗೆ ಇಲ್ಲಿ ಸದ ಮಧ್ಯದ ಲೈನ್ ಏನಾಗಿರ್ತದ 1 ಅಂತ ಆಗಿರ್ತದ. ತಿಳಿತಾ? ಇದು 1. ನೆಕ್ಸ್ಟ್ ಡಾರ್ಕ್ ಲೈನ್ ಏನ್ ಇರ್ತದಲ್ಲ ಅದು 2 ಅಂತ ಆಗಿರ್ತದ. ನೆಕ್ಸ್ಟ್ ಎಲ್ಲಿ ಆಗ್ತದೆ ನಿಮಗೆ 3 ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ 2 ಮತ್ತು 4ರ ಮಧ್ಯದಲ್ಲಿ ಏನ್ ಲೈನ್ ಇರ್ತದಲ್ಲ ಆ ಲೈನಿನ ಮಧ್ಯದಲ್ಲಿ ಎಷ್ಟು ಆಗ್ತದ 3 ಆಗ್ತದ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ 5, 4 ಮತ್ತು 6ರ ಮಧ್ಯದಲ್ಲಿ. ತಿಳಿತಾ? ಈ ರೀತಿ ಲೈನ್ಗಳನ್ನ ನಮಗೆ ಸಿಗ್ತಿರ್ತಾವ. ಈಗ ನಮಗೆ ಎಷ್ಟಿದೆಪ್ಪ ಅಂತಂದ್ರೆ 13 ಇದೆ ನೋಡ್ರಿ. ಎಷ್ಟಿದೆ 13 ಎಲ್ಲಿ ಬರ್ತದ 12 ಮತ್ತು 14ರ ಮಧ್ಯದಲ್ಲಿ. 12 ಮತ್ತು 14ರ ಮಧ್ಯದಲ್ಲಿ ಅಂತಂದ್ರೆ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಮಧ್ಯ ಇರ್ಬೇಕದ ಇಲ್ಲಿ ಇರ್ತದ. ಸೊ ಇದಕ್ಕೆ ನೇರವಾಗಿ ಇಲ್ಲಿ ನೋಡ್ರಿ -3 ಹಿಂಗೆ ಹೋಗ್ಬೇಕು. ಎಷ್ಟು
ಮೈನಸ್ 3ರಿಂದ ಹೋಗಿ ಇಲ್ಲಿ ನಮಗೆ ಎಷ್ಟು ಸಿಗ್ತದ 13 ಸಿಗ್ತದ. ಈ ರೀತಿ ಒಂದು ಚುಕ್ಕಿಯನ್ನ ಕೊಟ್ಟು ಬಿಂದುವನ್ನ ಕೊಟ್ಟು ಅದಕ್ಕೊಂದು ಸ್ಮಾಲ್ ಸರ್ಕಲ್ ಅನ್ನ ಎಳಿಬೇಕು. ಯಾಕೆಪ್ಪ ಅಂತಂದ್ರೆ ನಮ್ಗೆ ಸ್ವಲ್ಪ ಕಣ್ಣಿಗೆ ಕಾಣ್ಬೇಕಾಗ್ಯದ ಅದನ್ನ, ತಿಳಿತಾ? ಇದಕ್ಕೆ ನೀವು ಇದನ್ನ ಅಷ್ಟೇ ಹೇಳಿದ್ರಪ್ಪ ಅಥವಾ ಕಣ್ಣಿಗೆ ಕಾಣೋದು ಸ್ವಲ್ಪ ಕಷ್ಟ ಆಗ್ತದ. ಅದಕ್ಕೆ ಜಲ್ದಿ ಕಾಣ್ಬೇಕು ನಮಗತ್ತಂದ್ರೆ ಒಂದು ಸರ್ಕಲ್ ಅನ್ನ ಎಳೆದ್ ಬಿಡ್ರಿ, ವೃತ್ತವನ್ನ ಎಳೆದ್ ಬಿಡ್ರಿ. ಇವಾಗ ಈ ಬಿಂದುವಿಗೆ ಎ ಅಂತಾರೆ ಕೊಡ್ರಿ. ಅವಾಗ ಈ ಎ ಬಿಂದುವಿನ ನಿರ್ದೇಶಾಂಕ ಏನಾಗಿರ್ತದ -3,10 ಈ ರೀತಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇವಾಗ ನಮಗೆ ಎರಡನೇದು 7,3 ಸರಿನಾ? 7,3 7 ಎಕ್ಸ್ ಅಕ್ಷದ ಮೇಲಿನ 7 ಎಲ್ಲಿ ಬರ್ತದ? ಯಾವ ಕಡೆ ಬರ್ತದ? ಬಲಗಡೆ. ಇಲ್ಲಿ ನೋಡ್ರಿ 2 ಇದೆ, 3 4 5 6 7 ಎಲ್ಲಿದೆ? 7. ವಾಯ್ದ ಬೆಲೆ ಎಷ್ಟಿದೆ? ನಮಗೆ 3 ಇದೆ ನೋಡ್ರಿ. ಸೊ ಕರೆಕ್ಟ್ 3 ಎಲ್ಲಿ ಬರ್ತದಪ್ಪ ಅಂತ 2 ಮತ್ತು 4 ಮಧ್ಯದಲ್ಲಿ ಬರ್ತದೆ. ಸೊ ಇಲ್ಲಿ ಇದಕ್ಕೆ ಸಮಾಂತರವಾಗಿ ಇಲ್ಲಿ ನೋಡ್ರಿ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ತಗೊಂಡ್ ಬರ್ರಿ. ಎಷ್ಟು ಬರ್ತದ ನೋಡ್ರಿ, ಇಲ್ಲಿ ನಿಮ್ ಗ್ರಾಫ್ದಲ್ಲಿ ಕರೆಕ್ಟ್ ಬರ್ತದ. ಇದಕ್ಕೆ ಬಿ ಅಂತ ಕೊಡಿರ್ಬೇಕಾದ್ರೆ ಬಿ ಬಿಂದುವಿನ ನಿರ್ದೇಶಾಂಕ ಎಷ್ಟಿದೆ? 7,3. ನೆಕ್ಸ್ಟ್ ನಮಗೆ 9,1 ಎಕ್ಸ್ ಬೆಲೆ ಎಷ್ಟಿದೆ? 9 ಇದೆ. 9 ಎಲ್ಲಿದೆ? ಇಲ್ಲಿ. ನೆಕ್ಸ್ಟ್ ವಾಯು ಬೆಲೆ ಎಷ್ಟಿದೆ? 1 ಇದೆ. ಅದು ಎಲ್ಲಿ ಬರ್ತದೆ ನೋಡ್ರಿ, ಇಲ್ಲೇನಾ? ಇಲ್ಲಿ ನೋಡ್ರಿ ಈ ರೀತಿ. ಇದಕ್ಕೆ ಬೇಕಾದ್ರೆ ಸಿ ಅಂತ ಕೊಡ್ರಿ. ಸಿ ಬಿಂದುವಿನ ನಿರ್ದೇಶಾಂಕ ಎಷ್ಟಿದೆ? 9,1. ಇಷ್ಟಾದ ನಂತರ ಈ ಎಲ್ಲಾ ಬಿಂದುಗಳನ್ನ ಒಂದೇ ಸರಳ ರೇಖೆಯಲ್ಲಿರುವಂತೆ ಒಂದು ರೇಖೆಯನ್ನ ಎಳೆದು ಬಿಡಬೇಕು. ಸ್ಕೇಲ್ ತಗೊಂಡು ಏನ್ ಮಾಡ್ರಿ, ಆ ಎಲ್ಲಾ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿರುವಂತೆ ಒಂದು ಸರಳ ರೇಖೆಯನ್ನ ಎಳಿಬೇಕು. ಈಗ ನೋಡ್ರಿ ನಾನು ಎಳಿತಾ ಇದ್ದೀನಿ. ಸರಿನಾ? ಈ ರೀತಿ ಒಂದು ಸರಳ ರೇಖೆಯನ್ನ ಎಳಿಬೇಕು. ಈ ಸರಳ ರೇಖೆಗೆ ಹೆಸರನ್ನ ಕೊಡಬೇಕು. ಏನ್ ಹೆಸರ? ಕಲ್ಲವ ಮಲ್ಲವ ಅಂತ ಕೊಡೋದಲ್ಲ ಹೆಸರ. ಏನಿಲ್ಲಿ ಸಮೀಕರಣ ಇರ್ತದ ಆ ಸಮೀಕರಣವನ್ನ ಬರಿಬೇಕಿಲ್ಲಿ, ಸಮೀಕರಣವನ್ನ ಬರಿಬೇಕು. ತಿಳಿತಾ? ಇಲ್ಲಿ ನೋಡ್ರಿ ಏನಿದೆ ನೋಡ್ರಿ ಸಮೀಕರಣ. ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು 10, ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಷ್ಟಿದೆ? 10. ಸೊ ಅದನ್ನ ಸಮೀಕರಣಕ್ಕೆ ಬರೆದು ಬಿಡಿ. ಈ ಲೈನಿಗೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು 10 ಅಂದ್ರೆ ಈ ಸರಳ ರೇಖೆ ಯಾವ ಸಮೀಕರಣವನ್ನ ಪ್ರತಿನಿಧಿಸ್ತದ ಅಂತ ಕೇಳಿದ್ರೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು 10 ಈ ಸಮೀಕರಣವನ್ನ ಪ್ರತಿನಿಧಿಸ್ತದೆ. ತಿಳಿತಾ? ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಇದು ಆದ ನಂತರ ಮತ್ತೊಂದು ಟೇಬಲ್ಗೆ ಬರಿ. ಎರಡನೇ ಟೇಬಲ್ ಏನದಲ್ಲ ಆ ಟೇಬಲ್ಗೆ ಬರಿ. ಇಲ್ಲಿ ಎಕ್ಸ್ ಮತ್ತು ವಾಯ್ ಗಳನ್ನ ಗುರುತಿಸ್ರಿ. ನೋಡ್ರಿ ಇಲ್ಲಿ ಎಕ್ಸ್ ಎಷ್ಟಿದೆ? 3. ವಾಯ್ ಎಷ್ಟಿದೆ? -1. ಎಕ್ಸ್ ಎಷ್ಟಿದೆ ನೋಡ್ರಿ? 3. ವಾಯ್ ಇಕ್ವಲ್ ಟು ಎಷ್ಟಿದೆ? -1. -1 ಅಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತದ. ವಾಯ್ದ ಬೆಲೆ -1. ಇಲ್ಲಿ -2 ಮತ್ತು ಇಲ್ಲಿ 0ಗಳ ಮಧ್ಯದಲ್ಲಿ ಅದು -1 ಬರ್ತದ. ಸೊ ಹಾಗಾಗಿ ಅದು ಎಲ್ಲಿ ಗುರುತಿಸ್ತೀರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನೋಡಿ. ಇದಕ್ಕ ಎ ಬಿ ಸಿ ಅಂತ ಕೊಟ್ಟಿದ್ರಿ ಆಲ್ರೆಡಿ. ಇದಕ್ಕ ಬೇಕಾದ್ರ ಡಿ ಅಂತ ಕೊಡ್ರಿ. ಈ ಡಿ ಬಿಂದುವಿನ ನಿರ್ದೇಶಾಂಕ ಎಷ್ಟದ? 3,-1. ಗೊತ್ತಾಯ್ತಾ? ಅದೇ ರೀತಿ 7,3 7,3 ನೋಡ್ರಿ 7 ಎಕ್ಸ್ ಬೆಲೆ ಎಷ್ಟು? 7. ನೆಕ್ಸ್ಟ್ 3 ವಾಯ್ 3 ಎಲ್ಲಿದೆ ನೋಡ್ರಿ? ಇಲ್ಲಿ ಬರ್ತಿದೆ ನೋಡ್ರಿ, ಇಲ್ಲೇ. ತಿಳಿತಾ? ಇಲ್ಲೇ ಬರ್ತದ. ಇದಕ್ಕ ಬಿ ಆಲ್ರೆಡಿ ಕೊಟ್ಟಿದ್ದೇವೆ. 7,3 ಅದೇ ಆಗಿರ್ತದ, ಇರ್ಲಿ. ನೆಕ್ಸ್ಟ್ 10,6 ಎಕ್ಸ್ ಬೆಲೆ ಎಷ್ಟು? 10 ಇಲ್ಲಿದೆ. ವಾಯ್ದ ಬೆಲೆ ಎಷ್ಟಿದೆ? 6. 6 ಎಲ್ಲಿ ಸಿಗ್ತಿದೆ ನೋಡ್ರಿ ನಿಮಗೆ? ಇಲ್ಲಿದೆ ನೋಡ್ರಿ. ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಬರ್ರಿ. ನೆಕ್ಸ್ಟ್ ವಾಯ್ ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ರಿ. ಆ ಎರಡು ರೇಖೆಗಳು ಎಲ್ಲಿ ಕೂಡ್ತಾವ ನೋಡ್ರಿ, ಅದೇ ಬಿಂದುನೇ ಏನಾಗಿರ್ತದ ನಮಗೆ? 10,6 ಆಗಿರ್ತದೆ. ಈ ಬಿಂದುವಿಗೆ ಏನಂತ ಕೊಡ್ರಿ? ಇ ಅಂತ ಕೊಡ್ಬೇಕಾದ್ರೆ. ಗೊತ್ತಾಯ್ತಾ? ಹಾ, ಈಗ ಏನ್ ಮಾಡ್ಬೇಕು? ಮತ್ತೆ ಈ 3 ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನ ಎಳಿಬೇಕು. ನೋಡ್ರಿ ಇಲ್ಲಿದಿಂದ ಒಂದು ಸರಳ ರೇಖೆಯನ್ನ ಎಳೆದು ಬಿಡ್ರಿ. ಗೊತ್ತಾಯ್ತಾ? ಸರಳ ರೇಖೆಗೆ ಯಾವಾಗ್ಲೂ ಆ ಕಡೆ ಈ ಕಡೆ ಬಾಣದ ಗುರುತು ಇರಬೇಕು. ಯಾಕೆ ಬಾಣದ ಗುರುತು ಇರಬೇಕಪ್ಪ ಅಂತ ಕೇಳಿದ್ರೆ ಅವು ಏನಾಗಿರ್ತಾವ ಅಂತ ಕೇಳಿದ್ರೆ ಅನಂತದವರೆಗೆ ಹೋಗಿರ್ತಾವ. ನಮ್ಗೆ ಎಲ್ಲೇ ಯಾವುದೇ ಬಿಂದುವಿನಲ್ಲಿ ಅವು ಅಂತ್ಯಗೊಂಡಿರುವುದಿಲ್ಲ. ಸೊ ಹಾಗಾಗಿ ಇವು ಇನ್ನೂ ಮುಂದೆ ಹೋಗ್ತಿರ್ತಾವ ಅಂತ ಅರ್ಥ. ಗೊತ್ತಾಯ್ತಿಲ್ಲ? ಈಗ ನಮಗೆ ಈ ರೇಖೆಯನ್ನು ಪ್ರತಿನಿಧಿಸುವ
ಆ ಸಮೀಕರಣ ಯಾವ್ದಂತ ಕೇಳಿದ್ರೆ ನೋಡ್ರಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ನೋಡ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ರೇಖೆ ಯಾವ ರೀತಿ ಇರ್ತದೆ, ಈ ರೀತಿ ಇದೆ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಯಾವ ರೀತಿ ಇದೆ, ಈ ರೀತಿ ಇದೆ. ಗೊತ್ತಾಯ್ತಾ? ಈಗ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ನಾವು ಕಂಡುಹಿಡಬೇಕಾಗಿದೆ. ಕೊನೆಯ ಸ್ಟೆಪ್, ಎಕ್ಸ್ ಮತ್ತು ವೈ ಬೆಲೆಗಳನ್ನ ಯಾವ ರೀತಿ ಕಂಡುಹಿಡಿಬೇಕಂತ ಕೇಳಿದ್ರೆ, ಆ ಎರಡೂ ಸರಳ ರೇಖೆಗಳು ಯಾವ ಬಿಂದುವಿನಲ್ಲಿ ಛೇದಿಸಿರ್ತಾವೋ, ಯಾವ ಬಿಂದುವಿನಲ್ಲಿ ಛೇದಿಸಿದಾವ್ ನೋಡ್ರಿ, ಇಲ್ಲೊಂದು ಬಿಂದುವಿನಲ್ಲಿ ಛೇದಿಸಿದಾವ್ ನೋಡೋ ಎರಡು ಸರಳ ರೇಖೆಗಳು. ಗೊತ್ತಾಯ್ತಾ? ಈ ಬಿಂದುವಿನಲ್ಲಿ ಛೇದಿಸಿರ್ತಕ್ಕಂಥ ಆ ಬಿಂದುವಿನ ನಿರ್ದೇಶಾಂಕನ ಏನಾಗಿರ್ತಾವ ಅಂತ ಕೇಳಿದ್ರೆ ಎಕ್ಸ್ ಮತ್ತು ವಾಯ್ದ ಬೆಲೆಗಳು ಆಗಿರ್ತಾವ. ಆ ಎಕ್ಸ್ ಮತ್ತು ವಾಯ್ದ ಬೆಲೆಗಳು ಏನಾಗಿರ್ತಾವ ಅಂತ ಕೇಳಿದ್ರೆ ನಮ್ಗೆ ಈ ಸಮೀಕರಣದ ಪರಿಹಾರಗಳು ಆಗಿರ್ತಾವ. ಹಾಗಾದ್ರೆ ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಗ್ತದ ನಮಗೆ ಸಮೀಕರಣದಲ್ಲಿ, ಇಲ್ಲಿ ಎಷ್ಟಾಗ್ತದ ಇಲ್ಲಿ ನಮಗೆ ಎಕ್ಸ್ ಬೆಲೆ ನೋಡ್ರಿ. ಎಕ್ಸ್ ಬೆಲೆ ಅಂತಂದ್ರೆ ಎಲ್ಲಿ 7 ಬಂದಿದೆನಾ, 7. ವಾಯ್ದ ಬೆಲೆ ಎಷ್ಟದ 3 ಇದೆ. 7 ಮತ್ತು 3. ಈ ರೀತಿ ನಾವು ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ನಕ್ಷೆಯ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನ ಕಂಡುಹಿಡಿತೇವೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇವಾಗ ನಮಗೆ 7, ವೈ ಇಸ್ ಈಕ್ವಲ್ ಟು ಎಷ್ಟಾಯ್ತು 3 ಆಯ್ತು. ಸರ್ ಈಗ ನಾವು ಕಂಡು ಹಿಡಿದಿರ್ತಕ್ಕಂಥ ಪರಿಹಾರಗಳು ಸರಿನೋ ತಪ್ಪೋ ನಾವು ತಾಳೆ ನೋಡ್ಬೇಕಾಗ್ಯದ. ಹೌದಾ? ಈ ತಾಳೆ ನೋಡ್ಬೇಕಾಗ್ಯದಪ್ಪ ಅಂತಂದ್ರೆ ಹಾಕ್ರಿ, ಈ ಸಮೀಕರಣದಲ್ಲಿ ಹಾಕ್ರಿ. ಹಾಕಿದಾಗ ಎಡಬದಿ ಮತ್ತು ಬಲಬದಿ ಏನಾಗ್ಬೇಕು ನಮಗೆ ಸಮ ಆಗ್ಬೇಕು. ಸಮ ಆಗ್ತಾವಿಲ್ಲ ನೋಡ್ರಿ. ಎಕ್ಸ್ ಬೆಲೆ ಎಷ್ಟಿದೆ 7, ವೈ ಬೆಲೆ ಎಷ್ಟಿದೆ 3. ಈಗ 7 ಪ್ಲಸ್ 3 ಎಷ್ಟಾಯ್ತು ನಮಗೆ 10 ಆಯ್ತಾ. ಇಲ್ಲಿ ಎಡಬದಿ ಎಷ್ಟಾಯ್ತು 10 ಆಯ್ತು, ಬಲಬದಿ ಎಷ್ಟದ 10. ಅಂದ್ರೆ ನಾವು ಕಂಡುಹಿಡಿದಿರ್ತಕ್ಕಂಥ ಪರಿಹಾರಗಳು ಏನದವ ಸರಿ ಅದಾವ. ಅದೇ ರೀತಿ ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4 ಇದೆ. ಎಕ್ಸ್ ಬೆಲೆ ಎಷ್ಟಿದೆ 7, ವೈ ಬೆಲೆ ಎಷ್ಟಿದೆ 3. 7 ಮೈನಸ್ 3 ಎಷ್ಟಾಗ್ತದೆ ನಮಗೆ 4. ಕಂಡುಹಿಡಿದಿರ್ತಕ್ಕಂಥ ಪರಿಹಾರಗಳು ಏನದವ ಸರಿ ಅದಾವ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕು, ನಕ್ಷೆಯ ವಿಧಾನದಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನ ಕಂಡುಹಿಡಿತೇವೆ. ಸೊ ಅವಾಗ ನೀವು ಇದನ್ನೇ ಏನಂತ ಗುರುತಿಸ್ಬೇಕು, ಎಕ್ಸ್ ಕಾಮ ವೈ ಏನ್ ಇರ್ತಾವಲ್ಲ ಇಲ್ಲಿ 7, 3 ಆ ಬಿಂದುವಿನ ನಿರ್ದೇಶಕಗಳನ್ನು ಏನು ಸೂಚಿಸ್ತಾವಲ್ಲ ಎಕ್ಸ್ ಮತ್ತು ವೈ, ಅವೇ ಏನಾಗಿರ್ತಾವ ಈ ಸಮೀಕರಣದ ಪರಿಹಾರಗಳು ಆಗಿರ್ತಾವ. ಇಲ್ಲಿವರೆಗೂ ನಾವು ವರ್ಜಿಸುವ ವಿಧಾನದಿಂದ ಪರಿಹಾರಗಳನ್ನ ಕಂಡುಹಿಡಿತಿದ್ದೇವೆ. ಯಾವ್ದಾದ್ರು ಒಂದು ಚರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಆ ಚರಾಕ್ಷರ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಚರಾಕ್ಷರವನ್ನ ಇಟ್ಟುಕೊಂಡು ಬೇರೆ ಒಂದು ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿತಿದ್ದೇವೆ. ಆ ಬೆಲೆಯನ್ನ ಮತ್ತೊಂದು ಸಮೀಕರಣದಲ್ಲಿ ಹಾಕಿದಾಗ ಮತ್ತೊಂದು ಚರಾಕ್ಷರದ ಬೆಲೆ ನಮಗೇನ್ ಸಿಗ್ತಿತ್ತು. ಆದ್ರೆ ಇಲ್ಲಿ ಹೆಂಗಿದೆ ನೋಡ್ರಿ, ನಾವು ಗ್ರಾಫ್ ಮುಖಾಂತರ ನಾವು ಎರಡು ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನ ಕಂಡುಹಿಡಿತೇವೆ. ಗೊತ್ತಾಯ್ತಾ, ತಿಳಿತಾ? ಇಷ್ಟು ಮಾಡಿದ್ದೆ ಆದ್ರೆ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಇರ್ತಾವ. ಅದಕ್ಕೆ ಕೇಳತ್ತೀನಿ, ಇಂಪಾರ್ಟೆಂಟ್ ಅದ. ಬರ್ಕೊಡ್ರಿ.